ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಹೇಳ್ತಿರೋ ಸಿನಿಮಾ ಬರೀ ಸಿನಿಮಾವಲ್ಲ. ಇದು ನಿಮ್ಮ ಕಣ್ಣೆದುರೇ ಒಬ್ಬ ಮನುಷ್ಯ ಜೀವಂತವಾಗಿ ಕೊಳೆತು ಹೋದರೆ ಹೇಗಿರುತ್ತೆ ಅನ್ನೋದನ್ನ ಎಳೆ ಎಳೆಯಾಗಿ ತೋರಿಸುತ್ತೆ. ಈ ಸಿನಿಮಾದ ಹೆಸರು ಕಾಂಟ್ರಾಕ್ಟೆಡ್. ಜೀವನದಲ್ಲಿ ನಾವು ಎಷ್ಟೋ ಜನರನ್ನ ನಂಬ್ತೀವಿ, ಆದರೆ ನಾವು ಮಾಡೋ ಒಂದು ಸಣ್ಣ ತಪ್ಪು ನಮ್ಮನ್ನ ನರಕಕ್ಕೆ ತಳ್ಬಹುದು. ಈ ಸ್ಟೋರಿ ಇವತ್ತಿನ ಜನರೇಷನ್ ಪಾರ್ಟಿ ಕಲ್ಚರ್ ಮತ್ತು ಅಪರಿಚಿತರ ನಂಬಿಕೆ ಬಗ್ಗೆ ಒಂದು ದೊಡ್ಡ ಎಚ್ಚರಿಕೆ. ಸಮಂತಾ ಅನ್ನೋ ಸುಂದರ ಹುಡುಗಿ ಹೇಗೆ ಕೇವಲ 3 ದಿನದಲ್ಲಿ ಒಂದು ಮಾಂಸದ ಮುದ್ದೆಯಾಗಿ ಬದಲಾಗ್ತಾಳೆ. ಅವಳ ದೇಹ ಯಾಕೆ ಜಂಬಿಯಂತೆ ಆಗ್ತಿದೆ? ಈ ವಿಡಿಯೋನ ಫುಲ್ ನೋಡಿ, ಯಾಕಂದ್ರೆ ಇದರ ಕ್ಲೈಮ್ಯಾಕ್ಸ್ ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಸಮಂತಾ ತನ್ನ ಗೆಳತಿ ನಿಕ್ಕಿ ಜೊತೆ ಜಗಳ ಮಾಡಿಕೊಂಡು ತುಂಬಾ ಮೂಡ್ ಆಫ್ ನಲ್ಲಿ ಇರ್ತಾಳೆ. ಇದನ್ನ ಮರೆಯೋಕೆ ಆಲಿಸ್ ಕೊಟ್ಟ ಪಾರ್ಟಿಗೆ ಹೋಗ್ತಾಳೆ. ಅಲ್ಲಿ ಅವಳು ಲಿಮಿಟ್ ಇಲ್ದ ಹಾಗೆ ಕುಡಿತಾಳೆ. ಅದೇ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರು ಬಿಜಿ. ಅವನ ಕಣ್ಣುಗಳಲ್ಲಿ ಏನೋ ಒಂದು ಕ್ರೂರತೆ ಇರುತ್ತೆ. ಸಮಂತಾ ಪ್ರಜ್ಞೆ ಕಳೆದುಕೊಂಡಿರೋದು ನೋಡಿ ಅವಳನ್ನ ಕಾರ್ನೊಳಗೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಅವನು ಅವಳ ಮೇಲೆ ಅಟ್ಟಹಾಸ ಮಾಡ್ತಾನೆ. ಆದ್ರೆ ನಮಗ್ ಗೊತ್ತಿಲ್ಲದ ವಿಷಯ ಅಂದ್ರೆ ಆ ಬಿಜಿ ಅನ್ನೋ ವ್ಯಕ್ತಿ ಒಬ್ಬ ನೆಕ್ರೋಫಿಲಿಕ್, ಶವಗಳ ಜೊತೆ ಸಂಬಂಧ ಬೆಳೆಸುವನು. ಅವನ ಹತ್ತಿರ ಒಂದು ಭಯಾನಕ ವೈರಸ್ ಇರುತ್ತೆ. ಅವನು ಸಮಂತಾಳನ್ನ ಕೇವಲ ರೇಪ್ ಮಾಡಲ್ಲ, ಅವಳ ದೇಹಕ್ಕೆ ಆ ಮರಣ ಶಾಸನದ ವೈರಸ್ ಕೂಡ ಇಂಜೆಕ್ಟ್ ಮಾಡ್ತಾನೆ. ಮರುದಿನ ಸಮಂತಾ ಎದ್ದಾಗ ಅವಳಿಗೆ ತನ್ನ ಜೊತೆ ಏನೋ ನಡೆದಿದೆ ಅಂತ ಗೊತ್ತಾಗತ್ತೆ. ಅದೇ ಅದು ಏನು ಅಂತ ನೆನಪಿರಲ್ಲ. ಅವಳ ಜನನಾಂಗದಿಂದ ವಿಪರೀತ ರಕ್ತಸ್ರಾವವಾಗತ್ತೆ. ಅವಳು ತನ್ನ ತಾಯಿಯ ಹತ್ರ ಸುಳ್ಳು ಹೇಳ್ತಾಳೆ. ಗೆಳತಿ ಆಲಿಸ್ಗೆ ಕಾಲ್ ಮಾಡಿದಾಗ ಅವಳು ನಿರ್ಲಕ್ಷ್ಯ ಮಾಡ್ತಾಳೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಸಮಂತಾಗೆ ಒಬ್ಳು ತಾಯಿ ಇದ್ದಾಳೆ, ತುಂಬಾ ಫ್ರೆಂಡ್ಸ್ ಇದ್ದಾರೆ, ಆದ್ರೆ ತನ್ನ ಕಷ್ಟ ಹೇಳ್ಕೊಳ್ಳೋಕೆ ಯಾರೂ ಇಲ್ಲ. ಅವಳು ಒಬ್ಬಂಟಿ ಆಗ್ತಾಳೆ. ಅವಳ ಕಣ್ಣುಗಳು ನಿಧಾನವಾಗಿ ಕೆಂಪಾಗೋಕೆ ಶುರುವಾಗುತ್ತೆ. ಇದು ಬರೀ ಇನ್ಫೆಕ್ಷನ್ ಅನ್ಕೊಂಡ್ರೆ ಅದ್ ನಿಮ್ ತಪ್ಪು. ಇದು ಅವಳ ದೇಹ ಸಾಯ್ತಿರೋದಕ್ಕೆ ಲಕ್ಷಣ. 2ನೇ ದಿನ ಸಮಂತಾ ಕೆಲಸ ಮಾಡುವ ರೆಸ್ಟೋರೆಂಟ್ಗೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ಹಸಿವು ತರೆಯೋಕ್ಕಾಗಲ್ಲ, ಆದ್ರೆ ಅವಳಿಗೆ ಅನ್ನ ಸಾಂಬಾರ್ ತಿನ್ನೋಕೆ ಆಸೆ ಇಲ್ಲ. ಅವಳಿಗೆ ಹಸಿ ಮಾಂಸ ತಿನ್ನಬೇಕು ಅನ್ನಿಸ್ತಿದೆ. ಅವಳು ಕನ್ನಡಿ ಮುಂದೆ ನಿಂತು ನೋಡಿದಾಗ ಅವಳ ಚರ್ಮದ ಮೇಲೆ ದೊಡ್ಡ ದೊಡ್ಡ ಕಪ್ಪು ಕಲೆಗಳು ಬೀಳ್ತಿವೆ. ಅವಳು ಅಳ್ತಾಳೆ, ನನ್ನ ದೇಹಕ್ಕೆ ಏನಾಗ್ತಿದೆ, ನಾನು ಯಾಕಿಷ್ಟು ಗಲೀಜಾಗಿ ಕಾಣ್ತಿದ್ದೀನಿ ಅಂತ ಅಂದ್ಕೊಳ್ತಾಳೆ. ಅವಳು ಡಾಕ್ಟರ್ ಹತ್ರ ಹೋದಾಗ ಆ ಡಾಕ್ಟರ್ ಹೇಳ್ತಾರೆ, ಇದು ಯಾವುದೋ ಹೊಸ ರೀತಿಯ ವೈರಸ್ ಅಂತ. ಆದರೆ ಸಮಂತಾಗ್ ಗೊತ್ತು ಇದು ಸಾಮಾನ್ಯ ವೈರಸ್ ಅಲ್ಲ ಅಂತ. ಆ ಬಿಜೆ ಎಂಬ ವ್ಯಕ್ತಿ ಅವಳಿಗೆ ಕೊಟ್ಟ ಗಿಫ್ಟ್ ಇದು. 3ನೇ ದಿನ ಬರುವಾಗ ದೃಶ್ಯಗಳು ತುಂಬಾನೇ ಡಿಸ್ಟರ್ಬಿಂಗ್ ಆಗಿರುತ್ತೆ. ಸಮಂತಾ ಬ್ರಷ್ ಮಾಡೋಕೆ ಹೋದಾಗ ಅವಳ 2 ಹಲ್ಲುಗಳು ಕಿತ್ತು ಬರ್ತವೆ. ಅವಳು ಕಿರ್ಚ್ತಾಳೆ, ಆದ್ರೆ ಯಾರಿಗೂ ಅವಳು ಕಿರ್ಚಾಟ ಕೇಳಲ್ಲ. ಅವಳು ಕಿವಿ ಕೇಳಿಸೋದು ಕೂಡ ನಿಂತು ಹೋಗುತ್ತೆ. ಅವಳ ತಲೆಯಲ್ಲಿ ಇರೋ ಕೂದಲು ಉದುರಿ ಪೂರ್ತಿ ಬೋಳಾಗ್ತಿದ್ದಾಳೆ. ಇಲ್ಲಿ ಒಂದು ಸೀನ್ ಇದೆ ನೋಡಿ. ಅವಳು ಶೌಚಾಲಯಕ್ಕೆ ಹೋದಾಗ ಅವಳ ದೇಹದ ಒಳಗಿಂದ ದೊಡ್ಡ ದೊಡ್ಡ ಬಿಳಿ ಹುಳುಗಳು ಹೊರಗೆ ಬರ್ತವೆ. ಅಂದ್ರೆ ಅವಳ ದೇಹ ಒಳಗಡೆನೆ ಸತ್ತು ಕೊಳುತು ಹೋಗಿದೆ. ಇದ್ ನೋಡ್ತಿದ್ರೆ ನಮ್ಗೆ ವಾಂತಿ ಬಂದ ಹಾಗಾಗುತ್ತೆ. ಅವಳು ತನ್ನ ಗೆಳೆಯ ರೈಲಿಯನ್ ಭೇಟಿ ಮಾಡಿದಾಗ ಅವನನ್ನೇ ಕಚ್ಚೋಕ್ ಹೋಗ್ತಾಳೆ. ಅವಳಲ್ಲಿರೋ ಮಾನವೀಯತೆ ಸತ್ತು ಈಗ ಅವಳು ಒಬ್ಬ ಜಂಬಿ ತರ ವರ್ತಿಸ್ತಾ ಇದ್ದಾಳೆ. 4ನೇ ದಿನ ಸಮಂತಾ ಪೂರ್ತಿ ಬದಲಾಗ್ಬಿಟ್ಟಿದ್ದಾರೆ. ಅವಳ ತಾಯಿ ಅವಳನ್ನ ನೋಡಿ ಬರ್ತಾರೆ. ತಾಯಿ ತನ್ನ ಮಗಳನ್ನ ನೋಡಿ ಶಾಕ್ ಆಗ್ತಾರೆ. ಪುಟ್ಟಿ, ಏನಾಯ್ತು ನಿನಗೆ ಅಂತ ಕೇಳ್ತಾರೆ. ಆದ್ರೆ ಸಮಂತಾ ಈಗ ತನ್ನ ತಾಯಿಯನ್ನ ತಾಯಿ ಅಂತ ಗುರುತಿಸ್ತಾ ಇಲ್ಲ. ಅವಳಿಗೆ ಅವಳು ಕೇವಲ ಒಂದು ಮಾಂಸದ ಚೂರು ತರ ಕಾಣಿಸ್ತಾಳೆ. ಸಮಂತಾ ತನ್ನ ತಾಯಿಯ ಮೇಲೆ ದಾಳಿ ಮಾಡಿ ಅವಳು ಮುಖವನ್ನೇ ಕಚ್ಚಿ ತಿನ್ನೋಕ್ ಶುರು ಮಾಡ್ತಾಳೆ. ಅಲ್ಲಿಗೆ ಸಿನಿಮಾ ಮುಗಿಯಲ್ಲ. ಆ ಬಿಜೆ ಅನ್ನೋ ವ್ಯಕ್ತಿ ಯಾರು ಅಂತ ನಮಗ್ ಕೊನೆಯಲ್ಲಿ ಗೊತ್ತಾಗುತ್ತೆ. ಅವನು ಇಡೀ ನಗರದಲ್ಲಿ 100 ಹುಡುಗಿಯರನ್ನ ಹೀಗ್ ಮಾಡಿದ್ದಾನೆ. ಅವನು ತನ್ನ ಕಾರ್ನಲ್ಲಿ ಸಮಂತಾಳನ್ನ ತುಂಬಿಕೊಂಡು ಬೇರೆಡೆ ಸಾಗಿಸ್ತಾ ಇರ್ತಾನೆ. ಈ ವೈರಸ್ ಈಗ ಇಡೀ ನಗರಕ್ಕೆ ಹಬ್ಬೋದಕ್ಕೆ ರೆಡಿಯಾಗಿದೆ. ಫ್ರೆಂಡ್ಸ್, ಈ ಸ್ಟೋರಿ ಇಲ್ಲಿಗೆ ಮುಗಿಯುತ್ತೆ. ಸಮಂತಾ ಮಾಡಿದ್ದು ಒಂದೇ ಒಂದು ತಪ್ಪು, ಅದು ಅಪರಿಚಿತರನ್ನ ನಂಬಿದ್ದು. ಆದ್ರೆ ಅವಳು ಅನುಭವಿಸಿದ್ದು ಮಾತ್ರ ಸಾವಿಗಿಂತಲೂ ದೊಡ್ಡ ಶಿಕ್ಷೆ. ಈ ಜನರೇಷನ್ನಲ್ಲಿ ನೈಟ್ ಲೈಫ್ ಮತ್ತು ಪಾರ್ಟಿ ಅಂದ್ರೆ ಎಂಜಾಯ್ಮೆಂಟ್ ಅನ್ಕೋತೀವಿ, ಆದ್ರೆ ಅಲ್ಲಿ ನಮ್ಮ ಪ್ರಾಣಕ್ಕೆ ಎಷ್ಟು ಅಪಾಯ ಇದೆ ಅನ್ನೋದನ್ನ ಈ ಸಿನಿಮಾ ಕಣ್ಣಿಗೆ ಕಟ್ಟುವಂತೆ ತೋರಿಸುತ್ತೆ. ಈ ಕತೆ ಕೇಳಿ ನಿಮ್ಗೇನನ್ಸ್ತು? ಸಮಂತಾ ಬಗ್ಗೆ ನಿಮ್ಗೆ ಅಯ್ಯೋ ಅನ್ಸ್ತಾ ಅಥವಾ ಅವ್ರು ಮಾಡಿದ್ದು ತಪ್ಪಾ? ಕಾಮೆಂಟ್ ಮಾಡಿ ತಿಳಿಸಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಇಂತಹದ್ದೇ ಅದ್ಭುತ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.